ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಈ ವ್ಲಾಗಲ್ಲಿ ನನ್ನ ಡೇ ರೂಟೀನ್, ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನನ್ನ ಡೇ ಸ್ಟಾರ್ಟ್ ಆಗೋದೇ ABC ಜ್ಯೂಸ್ ಜೊತೆಗೆ. ಸೊ ABC ಜ್ಯೂಸ್ ಅಂದರೆ ಆ್ಯಪಲ್, ಕ್ಯಾರೆಟ್, ಬೀಟ್ರೂಟ್ ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ನಿಮಗೆ. ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಹಾಗೇನೆ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹಾಗೇನೆ ಇಡೀ ದಿನ ಕೂಡ ನಿಮ್ಮನ್ನ ಎನರ್ಜಿಟಿಕ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಡ್ರಿಂಕ್ಸ್ ನಿಮಗೆ. ಹಾಗೇನೆ ನಾನಿಲ್ಲಿ ಅಂಬ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ನೈಟ್ ಒಂದು ಮುದ್ದೆ ಇತ್ತು, ಅದಕ್ಕೆ ಮೊಸರನ್ನ ಆ್ಯಡ್ ಮಾಡಿ ಅಂಬ್ಲಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಲು ಸ್ಟಾರ್ಟ್ ಆದಾಗಿಂದ ಬಾಡಿನ ಡಿಹೈಡ್ರೇಟ್ ಆಗಿರುತ್ತೆ ತುಂಬ, ಅದಕ್ಕೋಸ್ಕರ ನಾವು ತುಂಬಾನೇ ತಂಪಾಗಿ ಇಟ್ಕೋಬೇಕಾಗುತ್ತೆ. ಈ ಮಜ್ಜಿಗೆ, ಎಳ್ನೀರು, ಜ್ಯೂಸ್ಗಳು ಹಾಗೆ ಈ ರೀತಿ ಅಂಬ್ಲಿ ಈ ಥರ ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿ ಸ್ವಲ್ಪ ಹೈಡ್ರೇಟ್ ಆಗಿರುತ್ತೆ. ಹೆಲ್ತ್ ಕೂಡ ತುಂಬಾನೇ ಒಳ್ಳೆಯದು. ಫ್ರೂಟ್ಸ್‌ನ ಜಾಸ್ತಿ ಇಂಟೇಕ್ ಮಾಡಬೇಕಾಗುತ್ತೆ ಈ ಟೈಮಲ್ಲಿ. ಸೊ ಅದೇ ರೀತಿ ನಾನಿಲ್ಲಿ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಟೇಸ್ಟ್ ಸ್ವಲ್ಪ ಎನಲೈಸ್ ಆಗಲಿ ಅಂತ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿ ಕೂಡ ಅನಿಸುತ್ತೆ. ನಾನು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ. ಯಾಕಂದ್ರೆ ನಾನು ತುಂಬಾ ಸಫರ್ ಮಾಡಿದ್ದೀನಿ. ತಿಂಡಿ ಊಟ ಬಿಟ್ಬಿಡ್ತಾ ಇದ್ದೆ. ತುಂಬಾನೇ ಹೆವಿ ಗ್ಯಾಸ್ಟ್ರಿಕ್ ಆಗಿ ಸ್ವಲ್ಪ ಅದೆಲ್ಲ ನನ್ಗೆ ಅನುಭವ ಆಗಿದೆ. ಸೊ ಅದಕ್ಕೋಸ್ಕರ ನಾನು ತಿಂಡಿ ಸ್ಕಿಪ್ ಮಾಡಲ್ಲ. ಲೈಟಾಗಿ ಏನಾದರೂ ತಗೊಳ್ತೀನಿ. ಅಂಬ್ಲಿ ಮತ್ತೆ ಫ್ರೂಟ್ಸು ಏನಿರುತ್ತೆ ಅದನ್ನ ತಿಂದ್ಬಿಡ್ತೀನಿ ನಾನು. ತಿಂಡಿ, ಊಟ ಮಾತ್ರ ಸ್ಕಿಪ್ ಮಾಡಬಾರ್ದು. ನೈಟ್ ಊಟ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಹಣ್ಣು ಗಿಣ್ಣು ತಿನ್ಕೊಬೋದು. ಸೊ ತಿಂಡಿ, ಮಧ್ಯಾಹ್ನ ಊಟ ಮಾತ್ರ ಸ್ಕಿಪ್ ಮಾಡಬಾರ್ದು. ಅದೇ ರೀತಿ 30+ ಆದ ನಂತರ ನಾವು ತುಂಬಾನೇ ಟೇಕ್ ಕೇರ್‌ನ ತಗೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಹಿಡಿದು ಬಾಡಿ ಪೇಯ್ನು, ತುಂಬಾನೇ ಅನ್‌ಬ್ಯಾಲೆನ್ಸ್ಡ್ ಆಗಿ ಆಗೋಗ್ಬಿಡ್ತೀವಿ ನಾವು. ಸೊ ಅದನ್ನ ನಮ್ಮನ್ನ ನಾವೇ ಕೇರ್ ತಗೋಬೇಕು. ನಾವು ಚೆನ್ನಾಗಿದ್ರೇನೆ ಎಲ್ಲಾನು ಮಾಡೋಕ್ ಸಾಧ್ಯ, ಎಲ್ಲಾನು ನಿಭಾಯಿಸಕ್ ಸಾಧ್ಯ. ಸೊ ಅದಕ್ಕೋಸ್ಕರ ನಾನು ನನ್ನ ಕೇರ್‌ನ ನಾನು ತಗೊಳ್ತೀನಿ. ಹಾಗೇನೆ ಪ್ರತಿಯೊಬ್ಬರು ಹೌಸ್ ವೈಫು, ಹೆಣ್ಮಕ್ಳು ಯಾರಿದ್ದಾರೆ ಅವರೆಲ್ಲ ಅವ್ರನ್ನ ಕೇರ್ ತಗೊಳ್ಬೇಕು ಅನ್ನೋದೇ ನನಗೂ ಇಷ್ಟ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ನಾನು ಈ ರೀತಿ ABC ಜ್ಯೂಸ್‌ನ ಕಂಟೈನರೆಲ್ಲ ಹಾಕಿ ಗ್ಲಾಸ್ ಕಂಟೈನರಲ್ಲಿ ಎತ್ತಿ ಫ್ರಿಡ್ಜ್‌ನಲ್ಲಿ ಇಟ್ಬಿಡ್ತೀನಿ. ಸೊ ಡೈಲಿ ನಾನು ಇದನ್ನ ಕನ್ಸ್ಯೂಮ್ ಮಾಡ್ತೀನಿ. ನನಗಿಲ್ಲ ಅಂದ್ರೂ ಇದು ಒಂದು 10 ಡೇಸ್ ಬರೋ ಥರ ನಾನು ಮಾಡ್ಕೊಳ್ಬಿಡ್ತೀನಿ. 1 ವೀಕ್ 10 ಡೇಸ್ ಬರುತ್ತೆ. ಸೊ ಇದನ್ನ ನಾನು ಡೈಲಿ ಕನ್ಸ್ಯೂಮ್ ಮಾಡ್ತೀನಿ ಮಾರ್ನಿಂಗು. ಸ್ವಲ್ಪ ಹಾಟ್ ವಾಟರ್, ಉಗುರು ಬೆಚ್ಚಗಿನ ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಬೇಕಂದ್ರೆ ಜೇನುತುಪ್ಪ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದ್ರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೋಬೋದು. ಕುಡಿಯೋದ್ರಿಂದ ತುಂಬಾನೇ ಒಳ್ಳೆಯದು. ಸಾಮಾನ್ಯವಾಗಿ ನಾವು ಹೆಣ್ಮಕ್ಳು ಏನ್ ಮಾಡ್ತೀವಿ ಅಂದ್ರೆ ಮನೆ ಕೆಲಸ ಎಲ್ಲ ಮುಗಿಸಿ ತಿನ್ನೋಣ, ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ತಿಂಡಿ ಮಾಡೋಣ, ಊಟ ಮಾಡೋಣ. ಆಮೇಲೆ ಏನೋ ಅವ್ರದ್ದು ಮಕ್ಳಿಗೆ, ಗಂಡಂಗೆ ಮಾಡಿದ್ದು ಉಳ್ದಿದ್ದು ಪಳ್ದಿದ್ದು ತಿನ್ಕೊಂಡು ಕಾಲ ಕಳೆದು ಬಿಡ್ತೀವಿ. ಸೊ ಅದೆಲ್ಲ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಮ್ಮನ್ನ ನಾವು ಕೇರ್ ತಗೋಬೇಕಾಗತ್ತೆ. ನಮ್ಗೆ ಏನ್ ಸಪ್ರೇಟಾಗಿ ಮಾಡ್ಕೊಂಡಿಲ್ಲ ಅಂತ ಅಂದ್ರೂನು, ಮಾಡಿದ್ರಲ್ಲೇ ನಾವು ಸ್ವಲ್ಪ ತಿಂದು ಆಮೇಲೆ ನಾವು ಮನೆ ಜವಾಬ್ದಾರಿ, ಮನೆ ಕೆಲಸ ಏನಿದೆ ಅದು ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಸೊ ಯಾಕಂದ್ರೆ ನಾವು ಚೆನ್ನಾಗಿದ್ರೇನೆ ಇನ್ನೊಬ್ರನ್ನ, ನಮ್ಮ ಮಕ್ಳನ್ನಾಗ್ಲಿ, ಗಂಡನಾಗ್ಲಿ ನೋಡ್ಕೊಳಕ್ಕಾಗೋದು. ಸೊ ಎಲ್ರೂನು ಕೇರ್ ಮಾಡ್ಬೇಕಂದ್ರೆ ನಮ್ ಕೇರ್ ನಾವು ತಗೊಳ್ಳೇಬೇಕು. ಸೊ ಅದರಿಂದ ನಾನು ನನ್ನ ಕೇರ್‌ನ ನಾನು ತುಂಬಾ ಚೆನ್ನಾಗಿ ತಗೋತೀನಿ. ಸೊ ನಾನು ಯಾವುದನ್ನು ಸ್ಕಿಪ್ ಮಾಡಲ್ಲ. ಹಾಗಾಗಿ ಹೆಲ್ತ್ ಕೇರ್ ಜೊತೆ ನಮ್ಮ ಸ್ಕಿನ್ ಕೇರು ಬಹಳನೇ ಮುಖ್ಯ ಆಗುತ್ತೆ. ಮನೇಲಿದ್ರೂ ಕೂಡ ನೀವು ಸನ್‌ಸ್ಕ್ರೀನು, ಮಾಯಿಶ್ಚರೈಸರ್‌ನ ಹಚ್ಚಲೇಬೇಕಾಗುತ್ತೆ. ಸೊ ಏನಿಲ್ಲ ಅಂದ್ರೂ ಬೇಸಿಕ್ ಸ್ಕಿನ್ ಕೇರ್ ಮಾಯಿಶ್ಚರೈಸರು, ಫೇಸ್ ವಾಶು, ಸನ್‌ಸ್ಕ್ರೀನ್‌ನ ನೀವು ಯೂಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಅದನ್ನಂತೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸೊ ಅಷ್ಟೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕಂಟೆಂಟು, ನೆಕ್ಸ್ಟ್ ವ್ಲಾಗ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್ ಗೈಸ್. ಸೊ ಫ್ರೂಟ್ಸ್ ತಿನ್ನೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳೋದನ್ನ ದಯವಿಟ್ಟು ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲ ವುಮೆನ್ಸ್ಗೂ ನಾನು ಇದೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ನಾವು ಚೆನ್ನಾಗಿದ್ರೇನೆ ಎಲ್ಲರೂ ಚೆನ್ನಾಗಿರೋಕ್ಕಾಗೋದು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಸೊ ಅಷ್ಟು ಹೇಳಕ್ ಇಷ್ಟಪಡ್ತಾ ಈ ವ್ಲಾಗ್‌ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್.